ಹಲೋ ಫ್ರೆಂಡ್ಸ್, ನಮಸ್ಕಾರ. ಇವತ್ತು ನಾನು ಡ್ರೋನ್ನ ಯಾವ ರೀತಿ ಫ್ಲೈ ಮಾಡಬೇಕು, ಹಾರಿಸ್ಬೇಕಂತ ಹೇಳ್ಕೊಡ್ತೀನಿ. ಈಗ ನಾನು ಫಸ್ಟ್ ರಿಮೋಟ್ನ ಆನ್ ಮಾಡ್ಕೊತೀನಿ. ಇದಾದ್ಮೇಲೆ ಜಾಯ್ಸ್ಟಿಕ್ಸ್ನ ಫಿಕ್ಸ್ ಮಾಡ್ಕೋಬೇಕು, ಮೇನ್ ಇಂಪಾರ್ಟೆಂಟು. ಇದಾದ್ಮೇಲೆ ಆ್ಯಂಟಿನ ಆನ್ ಮಾಡ್ಕೋಬೇಕು. ಇವು ಮೂರು ಮೇನ್ ಇಂಪಾರ್ಟೆಂಟ್. ನಾವು ಈಗ ಆಲ್ರೆಡಿ ಇವನ್ನೆಲ್ಲ ಆನ್ ಮಾಡ್ಕೊಂಡ್ಮೇಲೆ ಫ್ಲೈ ಮಾಡೋದಕ್ಕಿಂತ ಮುಂಚೆ ನಾವು ಇದನ್ನ ಕ್ಯಾಮ್ರಾ ಕವರ್ನ ಕರೆಕ್ಟಾಗಿ ಓಪನ್ ಮಾಡಬೇಕು. ನೀಟಾಗಿ ಓಪನ್ ಮಾಡೋದು ಆಲ್ರೆಡಿ ಹೇಳಿದ್ದೀನಿ. ಈ ಥರ ನೆಕ್ಸ್ಟ್ ಪ್ರೊಫಿಲರ್ಸ್ನ ಕರೆಕ್ಟಾಗಿ ಹಾಕಬೇಕು. ಹಾಕಿದ್ಮೇಲೆ ಕರೆಕ್ಟಾಗಿ ಇನ್ಸರ್ಟ್ ಮಾಡಿ ಲಾಂಗ್ ಪ್ರೆಸ್ ಮಾಡಿ ಈ ಥರ ಹಾಕಬೇಕು. ಹಾಕಿದ್ಮೇಲೆ ನಾವು ಇದನ್ನು ಸ್ಟಾರ್ಟ್ ಮಾಡಬೇಕಲ್ಲ. ಸ್ಟಾರ್ಟ್ ಮಾಡಬೇಕು ಅಂತಂದರೆ ಒಂದು ಸಿಂಗಲ್ ಪ್ರೆಸ್ಸು, ಒಂದು ಲಾಂಗ್ ಪ್ರೆಸ್ಸು. ಆಲ್ರೆಡಿ ಸ್ಟಾರ್ಟ್ ಆಗಿದೆ ನೋಡಿ. ಸ್ಟಾರ್ಟ್ ಆಗಿದ್ದು ಕಾಣುತ್ತಾ? ನಮ್ಮ ಡ್ರೋನ್ನ ಆನ್ ಮಾಡಿಕೊಂಡು ಇದಕ್ಕೆ ಕನೆಕ್ಟ್ ಮಾಡ್ಕೋಬೇಕು. ಗ್ರೀನ್ ಲೈಟ್ ಬರುತ್ತೆ ಅಂತ ಹೇಳಿದ್ಮೇಲೆ ಬಂದಿದೆ. ಇದು ಯಾವಾಗಲೂ ನಾವು ಸ್ಟಾರ್ಟಿಂಗ್ ಫ್ಲೈ ಮಾಡ್ಬೇಕಾದ್ರೆ ಸಿನಿ ಮೋಡು, ನಾರ್ಮಲ್ ಮೋಡು, ಸ್ಪೋರ್ಟ್ಸ್ ಮೋಡ್ ಇದೆಲ್ಲ ನಾರ್ಮಲ್ ಮೋಡ್ ಇಟ್ಕೊಂಡು ಫ್ಲೈ ಮಾಡಬೇಕು. ಈಗ ನಮ್ಮಲ್ಲಿ ಯಾವ ಥರ ಅಂತಂದರೆ ಇಲ್ಲಿ ಟೇಕ್ ಆಫ್ ಅಂತ ಇದೆ. ಒಂದು ಈ ಥರನಾದರೂ ಫ್ಲೈ ಮಾಡ್ಬೋದು. ಇಲ್ಲ ಅಂತಂದರೆ ಜಾಯ್ಸ್ಟಿಕ್ಸ್ನ ಎರಡನ್ನ ಇನ್ಸೈಡ್ ಎಟ್ ಎ ಟೈಮ್ ಮಾಡಿ ಇಟ್ಕೊಂಡ್ರೂ ಡ್ರೋನು ಸ್ಟಾರ್ಟ್ ಆಗುತ್ತೆ. ನೋಡಿದ್ರಲ್ಲ, ಈಗ ಇದು ಟೇಕ್ ಆಫ್ ಆಯಿತು. ತೋರಿಸ್ತಿದ್ಯಾ? ಟೇಕ್ ಆಫ್ ಆಯಿತು. ಈ ಥರನಾದರೂ ಮಾಡ್ಬೋದು. ಇಲ್ಲ ಅಂತಂದರೆ ನಮ್ಗೆ ಹೇಳಿದ್ನಲ್ಲ, ಆ ಥರನಾದ್ರೂ ಟೇಕ್ ಆಫ್ ಮಾಡ್ಕೋಬೋದು. ಅದಾದಮೇಲೆ ಇಲ್ಲಿ ರಿಮೋಟ್ ತೋರಿಸಿ. ಮೇಲೆ ರಿಮೋಟ್ ತೋರಿಸು, ನನ್ನನ್ನು ತೋರಿಸು. ಇದಾದಮೇಲೆ ಇದನ್ನು ಮೇಲ್ಗಡೆ ಮೂವ್ ಮಾಡಿದ್ರೆ ರೈಟ್ನೆದ್ದು ಮೇಲೆ ಹೋಗುತ್ತೆ. ಸರಿ, ನೋಡಿದ್ರಲ್ಲ, ಇದು ಮೇಲೆ ಮೂವ್ ಮಾಡಿದ್ರೆ ಮೇಲೆ ಹೋಗುತ್ತೆ. ಎಷ್ಟು ಕೆಳಗೆ ಮೂವ್ ಮಾಡಿದ್ರೆ ಕೆಳಗೆ ಬರುತ್ತೆ. ಇದು ಇದು ಲೆಫ್ಟ್ ಮೂವ್ ಮಾಡಿದ್ರೆ ಈ ಥರ ರೊಟೇಟ್ ಆಗುತ್ತೆ. ಅಲ್ಲಿ ವಿಡಿಯೋ ಆನ್ ಮಾಡೋದು. ಏನಿಲ್ಲ ಈ ಥರ. ಇದು ರೈಟ್ ಮೂವ್ ಮಾಡಿದ್ರೆ ರೈಟ್ ಈ ಥರ ತೋರಿಸುತ್ತೆ. ಇದು ಹೀಗೆ ಲೆಫ್ಟ್ ಹೋಗುತ್ತೆ. ಮತ್ತು ಇದು ರೈಟ್ನ ಜಾಸ್ತಿ ರೈಟ್ ಇದು ಮಾಡಿದ್ರೆ ರೈಟ್ ಹೋಗುತ್ತೆ. ಫ್ರಂಟ್ ಅದ ಫ್ರಂಟು, ಬ್ಯಾಕ್ ಅಂದರೆ ಬ್ಯಾಕು. ಬಾ ನಾವು ಎಷ್ಟು ದೂರ ಇಲ್ಲಿ ತೋರಿಸಿದ ಈಗ ನೋಡಿ. ಇಲ್ಲಿ ಚಾರ್ಜಿಂಗ್ ಎಷ್ಟಿದೆ ಅಂತ ತೋರಿಸಿದೆ, 55%. ನನ್ನ ತೋರಿಸಿದೆ ಈಗ ಆಯ್ತಾ? ಇದು ಒಂದೇ ತೋರಿಸಿದೆ, ಸ್ಕ್ರೀನ್ ಬೇಡ. ಓಕೆನಾ? ಸರಿ ಅಪ್ಪಿ, ಆಯ್ತಾ? ನೆಕ್ಸ್ಟ್ ಈಗ ಇದನ್ನ ನಾವು ಯಾವ ಥರ ಸೆಟ್ ಮಾಡ್ಕೊಂಡಿರ್ತೀವಿ ಆ ರೀತಿ ಜಾಯ್ಸ್ಟಿಕ್ಸ್ ಇರುತ್ತೆ. ಇಲ್ಲಿ ತೋರಿಸ್ತೀನಿ ನೋಡಿ. ಈಗ ಇಲ್ಲಿ ತೋರಿಸಿ, ರಿಮೋಟ್ ತೋರಿಸಿ, ಅಲ್ಲಿ ಡ್ರೋನ್ ತೋರಿಸಿ. ನನಗೆ ಎರಡು ಕಾಣ್ತೀನಾ? ಎರಡು ಕಾಣ್ತೀವಾ? ಹಾಂ, ಈಗ ಈ ಡ್ರೋನ್ನಲ್ಲಿ ಜಾಯ್ಸ್ಟಿಕ್ಸ್ನ ಲೆಫ್ಟ್ ಮಾಡಿದರೆ ಲೆಫ್ಟ್ ರೊಟೇಟ್ ಆಗುತ್ತೆ. ನೆಕ್ಸ್ಟು ರೈಟ್ ಮಾಡಿದ್ರೆ ರೈಟ್ ರೊಟೇಟ್ ಆಗುತ್ತೆ. ಓಕೆನಾ? ಇದನ್ನ ಫ್ರಂಟ್ ಅಂದರೆ ಮೇಲೆ ಹೋಗುತ್ತೆ. ಇದು ಬ್ಯಾಕ್ ಸೈಡ್ ಅಂತಂದರೆ ಕೆಳಗೆ ಬರುತ್ತೆ ನಮ್ಮ ಡ್ರೋನು. ಅದಾದಮೇಲೆ ಇದು ಲೆಫ್ಟ್ ಅಂದರೆ ಲೆಫ್ಟ್ ಹೋಗುತ್ತೆ, ಮೂವ್ ಆಗುತ್ತೆ. ಇದಾದಮೇಲೆ ರೈಟ್ ಅಂದರೆ ರೈಟ್ ಮೂವ್ ಆಗುತ್ತೆ ನಮ್ಮ ಜಾಯ್ಸ್ಟಿಕ್ಕು. ಫ್ರಂಟ್ ಅಂದರೆ ಫ್ರಂಟ್ ಹೋಗುತ್ತೆ, ಬ್ಯಾಕ್ ಅಂದರೆ ಬ್ಯಾಕ್ ಬರುತ್ತೆ. ಇದು ಯಾವ ಥರ ಅಂತೇಳಿ. ಇದಾದಮೇಲೆ ಫೋಟೋ ಕ್ಲಿಕ್ ಮಾಡ್ಬೇಕಂದ್ರೆ ಇಲ್ಲಿ ಇದೆ ಹೇಳಿದ್ನಲ್ಲ, ಇದು ಕ್ಯಾಪ್ಚರ್ ಆಗುತ್ತೆ ಫೋಟೋ. ಇಲ್ಲಿ ಬಂದಿದೆ ನೋಡಿ. ಈಗ ವಿಡಿಯೋ ಆಗ್ತಿದೆ. ನೆಕ್ಸ್ಟು ಮೇಲೆ ಕಳಿಸಿ ನೋಡೋಣ ಯಾವ ಥರ.
ನೋಡಿ ಇವಾಗ ತೋರಿಸಿದ. ಈಗ ನಮ್ಮ ಕ್ಯಾಮ್ರಾ ಎಲ್ಲಿದೆ ಅಂತೇಳಿ ನಮ್ಗೆ ಗೊತ್ತಾಗ್ತಿಲ್ಲ. ಇದು ರಿಟರ್ನ್ ಟು ಹೋಮ್ ಪ್ರೆಸ್ ಮಾಡಿ ಹಿಡಿದ್ರೆ ನಾವು ಎಲ್ಲಿದ್ದೀವಿ ಅಲ್ಲಿಗೆ ತೋರಿಸ್ಬಾ. ಇಲ್ಲಿನೂ ತೋರಿಸು, ಅಲ್ಲಿನೂ ತೋರಿಸು. ನೋಡ್ರಿ ಎಲ್ಲಿ ನಾವು ಎಲ್ಲಿ ಮೇಲೆ ಹರಿಸಿದ್ವಿ ಅಲ್ಲಿ ವಾಪಸ್ ಬಂದು ಸ್ಟಾಪ್ ಆಗುತ್ತೆ ನಮ್ಮ ಲೊಕೇಶನ್. ಹಿಂದೆ ಸರ್ ಇಲ್ಲೇ ಬರುತ್ತೆ, ಹಿಂದೆ ಸರ್ ಕಳ್ರಿ, ನಿಧಾನವಾಗಿ ಬರುತ್ತೆ. ಎಲ್ಲ ದೇಶ ನೀವೇನೋ ಮಾಡ್ಬಿಟ್ರಿ. ದೇಶ ಕಾಣತ್ತೆ ಕ್ರಿಕೆಟ್ ಗ್ರೌಂಡ್ ಹೊಲ ಉಳ್ಕೊಂತ ಹೋಗ್ಲಿ. ಈ ಹುಡ್ರು ಭಾಳ ಡಿಸ್ಟರ್ಬ್ ಮಾಡಕಂತಾರ ನೋಡ್ರಿ ಫ್ರೆಂಡ್ಸ್. ಕರೆಕ್ಟ್ ಅದಿಲ್ಲ ನೀನು. ನೋಡ ಸ್ವಲ್ಪ ತಳಗ ಬಂದ್ಬಿಡ್ತೀನ ಸೌಂಡ್ ಹೆಂಗ್ ಬರ್ತೈತಿ ನೋಡ ಸ್ವಲ್ಪ ಆಯ್ ಮಾಡೋಲೆ ಕಾಣ್ತಲ್ಲ ಅದ್ರಾಗ ಕ್ರಿಕೆಟ್ ಗ್ರೌಂಡ್ ಅಪ್ಪ ಸಿಕ್ಸ್ ಸಿಕ್ಸ್ ಬಾ 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 ನೋಡಿದ್ರಲ್ಲ ಹೆಂಗ್ ಹಾರಿಸ್ಬೇಕಂತೇಳಿ. ಸರಿ ಈ ತರ ಹಾರಿಸ್ಬೇಕು ನೋಡ್ರಿ ಫ್ರೆಂಡ್ಸ್.